ಹಾಯ್, ವೆಲ್ಕಮ್ ಯು ಆಲ್ ಟು ದ ಆಲ್ ಇನ್ ಒನ್ ನಟ್ಸ್ ಕಂದಕೃಪ. ಸೊ ಇವತ್ತು ರಸಮ್ ಪೌಡರ್ನ ಹೇಗೆ ಮಾಡೋದು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಬೇಕಾಗಿರೋ ಸಾಮಗ್ರಿ ಧನಿಯಾ, ಜೀರಿಗೆ, ಮೆಂತೆ, ಸಾಸಿವೆ, ಪೆಪ್ಪರ್. ಇದು ಸಾರಿನ ಪುಡಿ, ಅಂದರೆ ರಸಮ್ ಪೌಡರ್. ನಾವು ಸಾರಿನ ಪುಡಿ ಅಂತ ಹೇಳ್ತೀವಿ. ನಾವು ಸಾರು, ರಸಮ್ ಅಥವಾ ತಿಳಿ ಸಾರು ಮಾಡೋದಾದರೆ ನಾನು ಇದೇ ಪೌಡರ್ನ ಹಾಕೋದು. MTR ರಸಮ್ ಪೌಡರ್ ಅಂತ ಬರುತ್ತಲ್ಲ, ಸೇಮ್ ಟೇಸ್ಟ್ ಇರುತ್ತೆ. ಸೊ ಇದು ಮನೆಯಲ್ಲೇ ಮಾಡ್ಕೊಳ್ತೀನಿ ನಾವು ಹೊರಗಡೆಯಿಂದ ರಸಮ್ ಪೌಡರ್ ತರೋದಿಲ್ಲ. ಇದಕ್ಕೆ 1 ಕಪ್ನಷ್ಟು ಧನಿಯಾ ತೊಗೊಂಡ್ರೆ ಅದರ ಅರ್ಧ ಕಪ್ನಷ್ಟು ಜೀರಿಗೆ, ಹಾಗೆ ಅದೇ ಕಪ್ನಲ್ಲಿ 1/4 ಕಪ್ನಷ್ಟು ಮೆಂತೆ ತೊಗೊಳ್ಬೇಕು. ಮೆಣಸು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡಗಿ ಮೆಣಸು, ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದ್ರ ಪರಿಮಳ ಒಂಥರ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಸುಮಾರು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದು ನಮ್ಮ ಗಿಡದ್ದೇ ಕರಿಬೇವಿನ ಸೊಪ್ಪು. ಸೊ ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ, ನಾನು ಸಾರಿನ ಪುಡಿ ಮಾಡುವಾಗ ತೆಂಗಿನೆಣ್ಣೆನ ಹಾಕ್ತೀನಿ. ಹಾಗಾಗಿ ತೆಂಗಿನೆಣ್ಣೆ ಹಾಕಿ ಸ್ವಲ್ಪ ಅದನ್ನು ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು. ಅಂದರೆ ಅದು ಗರಿ ಗರಿ ಆಗಬೇಕು. ಕರಿಬೇವಿನ ಸೊಪ್ಪು ಮೆತ್ತಗಿರಬಾರ್ದು, ಚೆನ್ನಾಗಿ ಗರಿ ಗರಿ ಆಗಬೇಕು. ಸೊ ಗರಿ ಗರಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇದಕ್ಕೆ ಹಾಗೆಯೇ ಸ್ವಲ್ಪ ಸಾಸಿವೆ ಮತ್ತು ಪೆಪ್ಪರ್ ಕೂಡ ನಾನು ಹಾಕ್ತಾಯಿದ್ದೀನಿ. ಉಡುಪಿ ಕಡೆಯವರು ಪೆಪ್ಪರ್ ಮತ್ತು ಸಾಸಿವೆನ ಹಾಕೋದಿಲ್ಲ, ಕಾಳುಮೆಣಸು ಮತ್ತು ಸಾಸಿವೆನ. ನಾನು ಯೂಶ್ವಲಿ ಹಾಕೋದಿಲ್ಲ. ಸೊ ಈ ಸರ್ತಿ ಹಾಕಿ ನೋಡೋಣ ಹೇಗೆ ಟೇಸ್ಟ್ ಬರುತ್ತೆ ಅಂತ ಹಾಕಿ ಮಾಡ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಆದ ನಂತರ ನೋಡಿ, ಇನ್ನೂ ಚೆನ್ನಾಗಿ ಫ್ರೈ ಆಗಬೇಕು. ಅದು ಫುಲ್ ಗರಿ 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 ಆಗಬೇಕು, ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ಇಂಗು ಕೂಡ ಜಾಸ್ತಿ ಹಾಕ್ಕೊಳ್ಬೇಕು ನೀವು, ಆವಾಗಲೂ ಟೇಸ್ಟ್ ಚೆನ್ನಾಗಿರುತ್ತೆ, ಒಂಥರ ಪರಿಮಳ ಚೆನ್ನಾಗಿರುತ್ತೆ, ಸಾರಿನ ಪರಿಮಳ. ಅದಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಪುನಃ ಸಾಸಿವೆ ಮತ್ತು ಪೆಪ್ಪರ್ ಎರಡನ್ನೂ ಒಟ್ಟಿಗೆ ಹುರ್ಕೊಳ್ಬೇಕು. ಸಾಸಿವೆ ಚಟಪಟ ಸಿಡಿಯುತ್ತೆ. ಮತ್ತು ಒಂದು 7-8 ಕಾಳುಮೆಣಸು ಅಥವಾ ಒಂದು 10 ಕಾಳುಮೆಣಸನ್ನ ಹಾಕಿ ಚೆನ್ನಾಗಿ ಹುರಿದು ತೆಗೆದಿಟ್ಕೊಳ್ಳಿ. ಮತ್ತು ಧನಿಯಾದೊಟ್ಟಿಗೆ ನಾನಿಲ್ಲಿ ಇಂಗನ್ನು ಕೂಡ ಹಾಕಿದ್ದೀನಿ. ನೀವು ಪುಡಿ ಇಂಗು ಬೇಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲ ಉಂಡೆ ಇಂಗು ಬೇಕಾದ್ರೆ ಯೂಸ್ ಮಾಡ್ಬೋದು. ಉಂಡೆ ಇಂಗು ಬಂದು SSP ಅವ್ರದ್ದು ಚೆನ್ನಾಗಿರುತ್ತೆ, ಗಟ್ಟಿ ಇಂಗು, ಪರಿಮಳ ಇರುತ್ತೆ. ಅದಾದ ನಂತರ ಅಂದರೆ ಧನಿಯಾ ಒಂಥರ ಪರಿಮಳ ಬರೋವರೆಗೆ ಹುರಿದ್ರೆ ಸಾಕು. ಜೀರಿಗೆನೂ ಅಷ್ಟೇ, ತುಂಬ ಹೊತ್ತು ಹುರಿಬೇಕು ಅಂತಿಲ್ಲ. ಧನಿಯಾ ಆದರೂ ಪರವಾಗಿಲ್ಲ, ಜೀರಿಗೆ ತುಂಬ ಹೊತ್ತು ಹುರಿದ್ಬಿಟ್ರೆ ಒಂಥರ ಕರೆಂಟಿದ್ದು ವಾಸನೆ ಬರುತ್ತೆ. ಹಾಗಾಗಿ ಸ್ವಲ್ಪ ಹುರಿದ್ರೆ ಸಾಕು. ಅದರೊಟ್ಟಿಗೂ ಕೂಡ ಚೂರು ಇಂಗನ್ನು ಹಾಕಿದ್ದೀನಿ ನಾನು. ಸೊ ನಾನಿಲ್ಲಿ ಇಂಗನ್ನು ಜಾಸ್ತಿ ಹಾಕ್ತಾಯಿದ್ದೀನಿ. ಅದಾದ ನಂತರ ಲಾಸ್ಟಿಗೆ ಮೆಂತೆ ಎಲ್ಲದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇ ಹುರ್ಕೊಳ್ಬೇಕು ನೀವು. ಅದಾದಮೇಲೆ ಮೆಂತೆಯನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಳ್ಬೇಕು, ಕಪ್ಪಾಗಬಾರ್ದು, ಚೂರು ಕೆಂಪಾದರೆ ಸಾಕು. ಅದು ಒಂಥರ ಪರಿಮಳ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಆದ ನಂತರ ಲಾಸ್ಟಲ್ಲಿ ಒಣಮೆಣಸಿನ್ಕಾಯಿ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ, ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ಸೊ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಹುರಿಯುವಾಗ ನಿಮಗೆ ಗೊತ್ತಾಗುತ್ತೆ, ಎಣ್ಣೆಯಲ್ಲಿ ಹುರಿಯುವಾಗ ಅದು ಸ್ವಲ್ಪ ದಪ್ಪ ಆಗುತ್ತೆ. ಸೊ ಹಾಗಾಗಿ ಅದು ಹುರಿದಾಗಿದೆ ಅಂತ ಗೊತ್ತಾಗುತ್ತೆ. ಇದನ್ನು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಎಲ್ಲವೂ ಡ್ರೈ ಆದ ನಂತರ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿಕೊಂಡ್ರೆ ಸಾರಿನ ಪುಡಿ ರೆಡಿ ಆಗುತ್ತೆ. ಇದನ್ನು 1 ತಿಂಗಳಿಗೆ ಆಗೋಷ್ಟು ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು. ಅಂದರೆ ಇದನ್ನು ತುಂಬ ದಿನದವರೆಗೆ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ. ನಿಮಗೆ ಬೇಕಾದಾಗ ಸ್ವಲ್ಪನೇ 1 ತಿಂಗಳಿಗೆ ಆಗೋಷ್ಟು ಮಾಡಿಟ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.